ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ವೀರೇಂದ್ರ ಸಿಂಪಿ ಅವರು ಬರೆದಂತಹ ಹಳ್ಳಿಯ ಚಹಾ ಹೋಟೆಲ್ಗಳು ಈ ಪಾಠದಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ನೋಡೋಣ. ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಕಲಿಯುಗದ ಅಮೃತ ಯಾವುದು? ಅ ಸರಾಯಿ, ಆ ಹಾಲು, ಇ ಚಹಾ, ಈ ಪಾನಕ. ಉತ್ತರ ಈ ಚಹಾ. ಎರಡನೇ ಪ್ರಶ್ನೆ, ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಅ ಮಹಿಳೆಯರಿಗೆ, ಆ ಪುರುಷರಿಗೆ, ಈ ಮಕ್ಕಳಿಗೆ, ಈ ವೃದ್ಧರಿಗೆ. ಉತ್ತರ ಈ ವೃದ್ಧರಿಗೆ. ಮೂರನೇ ಪ್ರಶ್ನೆ, ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ? ಅ ಫಳಾರದ ಅಂಗಡಿ, ಆ ದಿನಸಿ ಅಂಗಡಿ, ಈ ಕಾಯಿಪಲ್ಯ ಅಂಗಡಿ, ಈ ಸಾರಾಯಿ ಅಂಗಡಿ. ಉತ್ತರ ಅ ಫಳಾರದ ಅಂಗಡಿ. ಈಗ ನಾವು ಆ ವಿಭಾಗದಿಂದ 2 ಅಂಕಗಳ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಪಟ್ಟಣದ ಹೋಟೆಲು ಹೇಗಿರುತ್ತದೆ? ಉತ್ತರ, ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಜಾರುವ ನಯವಾದ ಫರಸಿಯ ನೆಲವಿದೆ. ಕೂತರೆ ಮಾಸಿ ಹೋದೀತು ಎನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಅಲಂಕೃತವಾದ ಟೇಬಲ್ ಇದೆ. ಟೇಬಲ್ ಮೇಲೆ ಗ್ಲಾಸ್ ಇದೆ. ಗ್ಲಾಸಿನಲ್ಲಿ ನೀರಿದೆ. ಎರಡನೇ ಪ್ರಶ್ನೆ, ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದರೆ ಹೇಗಿರುತ್ತದೆ? ಉತ್ತರ, ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದರೆ ಅದು ಇಳಕಲ್ಲು ಸೀರೆ ಉಟ್ಟ, ಗುಳೇದ ಗುಡ್ಡದ ಕುಬಸ ತೊಟ್ಟ ಹೆಣ್ಣಿದ್ದಂತೆ. ಇಳಕಲ್ ಸೀರೆ ಉಟ್ಟ, ಗುಳೇದ ಗುಡ್ಡ ಕುಬಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರದಿದ್ದರೂ ಸ್ವರ್ಗ ಸುಖ ಕೊಡಬಲ್ಲದು. ಮೂರನೇ ಪ್ರಶ್ನೆ, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಉತ್ತರ, ಭಾವೈಕ್ಯತೆ ಎಂದು ಬಾಯಿ ಬಡಕೊಂಡರೆ ಭಾವೈಕ್ಯತೆ ಹುಟ್ಟದು. ನಮ್ಮ ದೇಶದಲ್ಲಿ ಭಾವೈಕ್ಯತೆ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿದೆ. ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಇನ್ನು ಸಂದರ್ಭ ನೋಡೋಣ. ಒಂದನೆಯ ಪ್ರಶ್ನೆ, ಅನಕ್ಷರಸ್ಥರ ಪಾರ್ಲಿಮೆಂಟು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ವೀರೇಂದ್ರ ಸಿಂಪಿ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಆಕರ ಗ್ರಂಥದಿಂದ ಆಯ್ದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಹಳ್ಳಿಯ ಹೋಟೆಲು ಎಂದರೆ ಏನೆಂದು ತಿಳಿದಿದ್ದೀರಿ ಸ್ವಾಮಿ. ಅದೊಂದು ಸಾರ್ವಜನಿಕರ ಕೂಟ, ರಸಿಕರ ಉಂಡಾಡಿಗಳ ನಿವಾಸ, ತರುಣರ ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ವೃದ್ಧರ ಬಾಯಿ ಚಪಲ ತಣಿಸುವ ಅಕ್ಷಯ ಪಾತ್ರೆ, ಸರ್ವ ವಯಸ್ಸಿನ, ಸರ್ವ ಅಭಿರುಚಿಯ, ಹವ್ಯಾಸಗಳ, ಸರ್ವ ಉದ್ಯೋಗ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನಾದ ಸ್ಥಾನವಿದೆ ಎಂದು ಅರ್ಥೈಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ, ಇಲ್ಲಿ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸರ್ವ ಜನಾಂಗದ ಶಾಂತಿಯ ತೋಟವೆಂದರೆ ಚಹಾ ಫಳಾರದ ಅಂಗಡಿಯೇ ಆಗಿದೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. ಇನ್ನು ಎರಡನೆಯ ಸಂದರ್ಭ, ಇಳಕಲ್ ಸೀರೆ ಉಟ್ಟ, ಗುಳೇದ ಗುಡ್ಡ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ. ಆಯ್ಕೆ. ಈ ವಾಕ್ಯವನ್ನು ವೀರೇಂದ್ರ ಸಿಂಪಿ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಆಕರ ಗ್ರಂಥದಿಂದ ಆಯ್ದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಪಟ್ಟಣದ ಹೋಟೆಲ್ ಎಂದರೆ ನಯ ನಾಜೂಕಿನ ಹೆಣ್ಣಿದ್ದಂತೆ. ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದರೆ ಅದು ಇಳಕಲ್ ಸೀರೆ ಉಟ್ಟ, ಗುಳೇದ ಗುಡ್ಡ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರದಿದ್ದರೇನಂತೆ, ಸ್ವರ್ಗ ಸುಖ ಕೊಡಬಲ್ಲದು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ,
ಇಲ್ಲಿ ಮುಖ ನೋಡಿ ಮಣೆ ಹಾಕು ಎಂಬ ಗಾದೆಯಂತೆ ಮೇಲ್ನೋಟಕ್ಕೆ ಮಾರು ಹೋಗಬಾರದು. ಅದರ ಗುಣ ನೋಡಿ ಗೌರವ ಸಲ್ಲಿಸಬೇಕು, ರುಚಿ ನೋಡಿ ಆಸ್ವಾದಿಸಬೇಕು ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. ಇನ್ನು ಈ ವಿಭಾಗ 4 ಅಂಕಗಳ ಪ್ರಶ್ನೋತ್ತರಗಳು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಪಟ್ಟಣದ ಚಹಾದಂಗಡಿ ಹೇಗಿರುತ್ತದೆ? ಉತ್ತರ, ಪಟ್ಟಣದ ಹೋಟೆಲ್ಗಳಲ್ಲಿ ಎಲ್ಲ ಇದೆ. ಮನವನ್ನು ಆಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಜಾರುವ ನಯವಾದ ಭರಸಿಯ ನೆಲವಿದೆ. ಕೂತರೆ ಮಾಸಿ ಹೋದೀತು ಎನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಅಲಂಕೃತವಾದ ಟೇಬಲ್ ಇದೆ. ಟೇಬಲ್ ಮೇಲೆ ಗ್ಲಾಸ್ ಇದೆ. ಗ್ಲಾಸಿನಲ್ಲಿ ನೀರಿದೆ. ನೀವು ಕುಳಿತಿರೋ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ಸಮವಸ್ತ್ರದ ಮಾಣಿಯೂ ಇದ್ದಾನೆ. ಏನಿದೆ? ನೀವು ನೀರಸವಾಗಿ ಕೇಳಿದರೆ ಮಾಣಿ ಬೋಂಡ, ದೋಸೆ, ಉತ್ತಪ್ಪ, ಪೂರಿ ಮೊದಲಾಗಿ ನಿಮಗಿಂತಲೂ ನೀರಸವಾಗಿ ಪಟಪಟನೆ ಒದರುತ್ತಾನೆ. 100 ಹೆಸರುಗಳಲ್ಲಿ ನೀವು ಯಾವುದೋ ಹೆಸರಿಗೆ ಜೋತು ಬಿದ್ದು ಬೋಂಡ ತರಿಸಿದಿರೋ ಅದು ನಿಮ್ಮ ಗಂಟಲಲ್ಲೇ ಇಳಿಯದು. ವಡೆ ತರಿಸಿದಿರೋ ಯಾವ ಶಸ್ತ್ರಕ್ಕೂ ಮಣಿಯದು. ಒಟ್ಟಾರೆಯಾಗಿ ಹೇಳುವುದಾದರೆ ಪಟ್ಟಣದ ಹೋಟೆಲು ನಯ ನಾಜೂಕಿನ ಹೆಣ್ಣಿದ್ದಂತೆ. ಮೇಲ್ನೋಟಕ್ಕೆ ಮಾರು ಹೋದರೆ ರುಚಿ ಇರದು. ಸರಿ ವಿದ್ಯಾರ್ಥಿಗಳೇ, ಹಳ್ಳಿಯ ಚಹಾ ಹೋಟೆಲು ಈ ಪಾಠದಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನು ನೀವೀಗ ನೋಡಿದ್ದೀರಿ. ಹೀಗೆ ಅನೇಕ ಪಾಠಗಳ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ಇಲ್ಲಿಯ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.